ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 3 ಗಂಟೆಗಾಗಿ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಮಾಡಿ ಚಪಾತಿ, ಎಣ್ಣೆಕಾಯಿ, ಮಧ್ಯಾಹ್ನ ತಿಂದೆ. ಸೊ ಊಟ ಮಾಡಿ ಇವಾಗ ಪಾಪಗೂ ತಿನ್ನಿಸಿದೆ ನಾನು ಚಪಾತಿನ. ಈಗ ಲಾಗ್ನ ಮಾಡೋಣ ಅಂತ ಲಾಗ್ ಮಾಡ್ತಾಯಿದ್ದೀನಿ. ಸೊ 1 ಗಂಟೆಗೆ ನನಗೆ ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ನೆಟ್ವರ್ಕ್ ಸಿಗ್ತಾಯಿಲ್ಲ. ಅದಕ್ಕೆ ನೈಟ್ ಡೌನ್ಲೋಡ್ಗೆ ಇಟ್ಬಿಟ್ಟು ಮಾರ್ನಿಂಗ್ 10 o'clockಗೆ ಅಪ್ಲೋಡ್ ಕೊಟ್ಬಿಡೋಣ ಅಂತ ಇನ್ಮೇಲೆ ದಿನ 10 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ 1 ಗಂಟೆಗೆ ಅಂತ ಹೇಳಿದೆ, 1 ಗಂಟೆಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ಥರ ಏನೇ ಹೇಳಿದ್ರು ಅದು ರಿವರ್ಸ್ ಆಗಿಬಿಡುತ್ತೆ ನನಗೆ. ಸೊ ಇನ್ನು ಭರವಸೆ ಏನು ಕೊಡೋಕ್ಕೋಗಲ್ಲ. ಬಟ್ 10 o'clockಗೆ ನನ್ನ ವೀಡಿಯೋಸ್ ನೋಡಿ, ಡೈಲಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ಪಾಪುಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಯಾಕೆ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂತು, ಡಾಕ್ಟರ್ ಏನು ಹೇಳಿದ್ರು, ಪಾಪುಗೆ ಏನು ಪ್ರಾಬ್ಲಮ್ಮು, ಅದೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಲವ್ ಬರ್ಡ್ಸ್ ಏನು ಮಾಡ್ತಾಯಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಲವ್ ಬರ್ಡ್ಸ್ ಏನು ಮಾಡ್ತಿದೆ ಅಂತ. ಎರಡು ಕುತ್ಕೊಂಡಿದ್ದೇವೆ, ಅದಕ್ಕೆ ಪ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಹಾಯ್, ಚೆನ್ನಾಗಿ ತಿನ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೆ. ಆವಾಗಲೇ ಆ ಉಯ್ಯಾಲೆ ಮೇಲೆ ಕುತ್ಕೊಂಡಿತ್ತು, ಇಬ್ಬರು ಕುತ್ಕೊಂಡು ತೂಗಾಡ್ತಾಯಿದ್ರು. ಏನು ಮಾಡ್ತಾಯಿದ್ದೀರಾ? ನಿದ್ದೆ ಮಾಡ್ತಾಯಿದ್ದೀರಾ? ಸೊ ಫ್ರೆಂಡ್ಸ್, ನಾವು ಎಲ್ಲಿಡೋದಂತ ಯೋಚನೆ ಮಾಡಿ ಕೊನೆಗೆ ಇಲ್ಲಿಟ್ಟಿದ್ದೀವಿ. ಇಲ್ಲಿಡೋಣ ಅಂತ ಅಂದ್ಕೊಂಡ್ವಿ, ಮತ್ತು ಸ್ವಿಚ್ ಬೋರ್ಡ್ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ಇಲ್ಲಿಟ್ಟಿದ್ದೀವಿ. ಆ ಪಕ್ಷಿಗೂ ಗಾಳಿ ಬೆಳಕು ಎಲ್ಲ ಬರಬೇಕಲ್ವಾ, ಇದು ಒಳ್ಳೆ ಪ್ಲೇಸ್ ಅಂತ ಅನಿಸ್ತು. ಸೊ ಅದಕ್ಕೆ ಇಲ್ಲಿಟ್ಟಿದ್ದೀವಿ. ಬಾಗಿಲು ಓಪನ್ ಮಾಡ್ತೀವಿ, ಡೈರೆಕ್ಟಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ. ಸೊ ಚೆನ್ನಾಗಿದ್ದಾವಲ್ಲ ಲವ್ ಬರ್ಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಬೆಳಗ್ಗೆ ಚಪಾತಿ ಮತ್ತು ಎಣ್ಣೆಕಾಯಿ ಮಾಡ್ಕೊಂಡಿದ್ದೀನಿ. ಸೊ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ಇವಾಗ ಟಿಫನ್ ಹಾಕ್ಕೊತಾ ಇದ್ದೀನಿ. ಸೊ ಚಪಾತಿ ಎಣ್ಣೆಕಾಯಿ ತಿನ್ಬಿಟ್ಟೆ, ಪಾಪಗೂ ತಿನ್ನಿಸಿ ಅವಳಿಗೂ ಸಿರಪ್ ಹಾಕ್ಬಿಟ್ಟೆ. ಇವಾಗ ಮಧ್ಯಾಹ್ನ ಆಗಿದೆ. ಈಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಬೇಕು ಅಂತ ಬಟ್ಟೆಗಳೆಲ್ಲ ತೊಗೋತಾ ಇದ್ದೀನಿ. ಬೆಡ್ಶೀಟ್ಗಳು 1 ವಾರದಿಂದ ಇತ್ತು, ಆ ಬೆಡ್ಶೀಟ್ಗಳೇ ಹಾಕೇ ಇರಲಿಲ್ಲ. ಈಗ ಪಾಪ ಮೇಲ್ಗಡೆ ಹೋಗ್ಬಿಟ್ಟು ನಾನು ಬಟ್ಟೆ ಒಣಗಾಕೋಣ ಅಂತ ಹೋಗ್ತಾ ಇದ್ದಾಳೆ. ನಾನು ಹೇಳಿದೆ, ಇನ್ನೂ ಬಟ್ಟೆ ಒಗ್ದಿಲ್ಲಮ್ಮ, ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಇವಾಗೆಲ್ಲ ಮೇಲ್ಗಡೆ ಹೋಗಿ ಒಣಗಾಕೋದು ಅಂತ ಹೇಳಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಪಾಪುಗೆ ಇಷ್ಟೊಂದು ಕೊಟ್ಟಿದ್ದಾರೆ ಮೆಡಿಸಿನ್ನು, ಇನ್ನೂ ಇದ್ದಾವೆ. ಇವಾಗ ಮಧ್ಯಾಹ್ನ ಕೊಡೋದು ಇಷ್ಟಿದ್ದಾವೆ ನೋಡಿ. ಬೆಳಿಗ್ಗೆ ಕೊಟ್ಟಿದ್ದೀನಿ ಇದನ್ನು, ಇವಾಗ ಮಧ್ಯಾಹ್ನ ಕೊಡಬೇಕು. 3 ಮಧ್ಯಾಹ್ನ ಕೊಡಬೇಕು. ಇದು ಹೊಟ್ಟೆ ನೋವಿಗೆ, ಇದು ಕೋಲ್ಡ್ಗೆ, ಆ್ಯಂಡ್ ಇದು ಏನಕ್ಕೆ ಹೇಳಿದ್ರು, ಇದು ಅದೇ ಅದು ಸ್ಕ್ಯಾನಿಂಗ್ಸ್ ಮಾಡಿದ್ವಲ್ಲ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಬಿಟ್ಟು ಆಮೇಲೆ ಇದನ್ನು ಕೊಡಿ ಅಂತ ಹೇಳಿದ್ರು. ಸೊ ಇವಾಗ ಈ 3 ಹಾಕಬೇಕು. ಸಿರಪ್ಪೇ ಹಾಕ್ಸ್ಕೊಳ್ಳೋಣ ನನ್ನ ಮಗಳು, ಅದೇ ಕಷ್ಟ ಆಗಿದೆ. ಪಾಪುಗೆ ಬೆಳಗ್ಗೆ ಸಿರಪ್ ಹಾಕೋ ಅಷ್ಟೊತ್ತಲ್ಲಿ ನನಗೆ ಬಾಯಿಗೆ ಬಂದುಬಿಟ್ಟಿತ್ತು. ನಿಜ ಹೇಳ್ಬೇಕಂದ್ರೆ, ಏನು ಬಾಯಲ್ಲಿ ಹಾಕಿದ್ರೆ ಹಂಗೆ ಉಗುಳ್ಬಿಡ್ತಾಳೆ. ಗಟ್ಟಿ ಇಟ್ಕೊಂಡು ಅವಳು ಕೊಟ್ಟಿದ್ದು. ಇವಾಗ ಮತ್ತೆ ಕೊಡಬೇಕು. ಸಿರಪ್ ಅಂದರೆ ಸಾಕು, ಅಳ್ತಾಳೆ, ಓಡೋಗ್ತಾಳೆ ನನ್ನ ಮಗಳು. ಸೊ ನೋಡಿ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ಇಷ್ಟೊಂದು ಕೊಡಬೇಕು. ಎಲ್ಲ ಕಾಸ್ಟ್ಲಿನೇ ಫ್ರೆಂಡ್ಸ್, ಎಲ್ಲ 200-300 ಎಷ್ಟು ಕಷ್ಟ ಅಲ್ವಾ. ಮಕ್ಳಿಗೆ ಹುಷಾರು ತಪ್ಪಿದ್ರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಬೇಡ ಬಿಡಿ. ಬಟ್ ಆ ಮಕ್ಕಳು ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಔಷಧಿಗಳನ್ನೆಲ್ಲ ಕುಡಿಬೇಕು ತೊಗೊಬೇಕಂದ್ರೆ ಪಾಪ ಅನಿಸ್ಬಿಡುತ್ತೆ. ಸೊ ಇವಾಗ ಇಷ್ಟು ಕೊಡಬೇಕು ಪಾಪುಗೆ, ಕೊಟ್ಬಿಟ್ಟು ಬರ್ತೀನಿ. ಸೊ ಬೆಳಗ್ಗೆ ಸಿರಪ್ ಏನೋ ಹೆಂಗೋ ಹಾಕ್ಬಿಟ್ಟೆ, ಮಧ್ಯಾಹ್ನ ಸಿರಪ್ ಹಾಕೋಷ್ಟೊತ್ತಲ್ಲಿ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಸೊ ಅವಳಿಗೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಮುಖ ಎಲ್ಲ ಕ್ಲೀನಾಗಿ ತೊಳ್ಸಿದ್ದೀನಿ. ಸಿರಪ್ ಎಲ್ಲ ಬಾಯಿಂದ ಹೊರಗಡೆನೇ ಹಾಕ್ಬಿಟ್ಲು, ಬಟ್ಟೆ ಎಲ್ಲ ಆಗಿಬಿಟ್ಟಿತ್ತು, ಕೈಯೆಲ್ಲ ಸಿರಪ್ಪೇ ಆಗಿಬಿಟ್ಟಿತ್ತು ನನಗೆ. ಸೊ ಅದಕ್ಕೆ ಹೆಂಗೋ ಅವಳ ಕೈ ಕಾಲು ಎಲ್ಲ ಗಟ್ಟಿಗೆ ಇಟ್ಕೊಂಡು ಬಲವಂತವಾಗಿ ಸಿರಪ್ ಹಾಕ್ಬಿಟ್ಟೆ. ಈಗ ನೀರು ಕುಡಿಸ್ತಿದ್ದೀನಿ. ಡಾಕ್ಟ್ರ್ ಹೇಳಿರೋದಕ್ಕೆ ನೀರು ಕುಡಿಸ್ಬೇಕು ಅಂತ ಹೇಳಿರೋದಕ್ಕೆ ಕುಡಿಯಮ್ಮ ಅಂತ ಹೇಳಿ ಮುದ್ದು ಮಾಡಿ, ಗುಡ್ ಗರ್ಲ್ ಅಲ್ವಾ ನೀನು ಅಂತ ಹೇಳಿ ನೀರು ಕುಡಿಸ್ತಾ ಇದ್ದೀನಿ. ಸೊ ನೀರು ಕೂಡ ಕುಡಿತಾ ಇದ್ದಾಳೆ, ಪರವಾಗಿಲ್ಲ. ಸೊ ಈಗ ತಾತ ಜೊತೆ ವಾಕಿಂಗ್ ಹೋದ್ಲು, ಸುಮ್ಮನೆ ಹೊರಗಡೆ ಒಂದು ರೌಂಡ್ ಹಾಕ್ಕೊಂಡ್ಬರ್ತಾಳೆ. ಸೊ ನಾನು ಈ ಟೈಮಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಪಾತ್ರೆಗಳು ತೊಳ್ಕೊಂಡು ಅಡುಗೆ ಕೂಡ ಮಾಡಿಕೊಂಡೆ. ಫ್ರೆಂಡ್ಸ್, ನಿಮ್ಗೆ ವೀಡಿಯೋ ಇಷ್ಟ ಆಗ್ತಿದೆಯಾ ಇಲ್ವಾ ಹೇಳಿ. ಇಷ್ಟ ಆಗಲ್ಲ ಅಂತ ಹೇಳ್ಬಿಡಿ, ಬೇಕಾದರೆ ನಾನು ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಡ್ತೀನಿ. ಸೊ ಬರ್ತಾ ಯಾರೂ ನೋಡ್ತಾನೆ ಇಲ್ಲ, ತುಂಬ ಬೇಜಾರಾಗ್ತಾಯಿದೆ ವೀಡಿಯೋ ಮಾಡೋಕ್ಕೆ. ಈ ಲಾಂಗ್ ವೀಡಿಯೋಸ್ ಮಾಡೋದೇ ಬೇಡ ಅನ್ನಿಸ್ತಾಯಿದೆ. ಆ ಶಾರ್ಟ್ಸ್ ಆದರೂ ಅದರಲ್ಲಾದರೂ ಒಂದು ಸ್ವಲ್ಪ ವ್ಯೂಸ್ ಬರ್ತಾಯಿದೆ, ಜನ ನೋಡ್ತಾ ಇದ್ದಾರೆ, ಅದನ್ನೇ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತಾ ಇದೆ. ಬಟ್ ನಾನು ಯಾವುದೂ ಬಿಡೋಕ್ಕೆ ಗಿವ್ ಅಪ್ ಮಾಡೋಕ್ಕಂತೂ ನನಗೆ ಆಗ್ತಾನೇ ಇಲ್ಲ. ಸೊ ಈ ತಲೆನೋವು ಏನು ಬೇಡ ಅಂತಲೇ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಯಾವ ಯೂಟ್ಯೂಬು ನಮ್ಮಂಥವ್ರಿಗಲ್ಲ ಅಂತ ಅನಿಸ್ಬಿಡುತ್ತೆ.
ಸೊ ಆದರೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಬಿಡ್ತೀರಾ. ಸೊ ನೋಡೋಣ, ನೀವಾದರೂ ನೋಡದೇ ಇರೋರು ಯಾವಾಗಾದರೂ ನನ್ನ ವೀಡಿಯೋಸ್ ನೋಡಿದ್ರೆ ಪ್ಲೀಸ್ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಪಾಪು ದೋಸೆ ಕೇಳಿದ್ಲು, ಅದಕ್ಕೆ ಅವಳಿಗೆ ಗೋಧಿ ಹಿಟ್ಟಲ್ಲಿ ದೋಸೆ ಹಾಕ್ಕೊಟ್ಟೆ. ಸೊ ಮೇಲ್ಗಡೆ ಕರ್ಕೊಂಡ್ಬಂದಿದ್ದೀನಿ. ಯಾವಾಗಲೂ ಮೊಬೈಲ್ ನೋಡ್ಕೊಂಡು ತಿಂತಾಳೆ. ಮೊಬೈಲ್ ನೋಡ್ಕೊಂಡೇ ಇದ್ದರೆ ಇನ್ನು ಮಕ್ಳಿಗೆ ಅಷ್ಟೇ ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಡ್ಬಂದು ಗಿಡದಲ್ಲಿರೋ ಗಿಳಿ ಮರಿ ಅದು ಇದು ಎಲ್ಲ ತೋರಿಸ್ಕೊಂಡು ಸೊ ಮೇಲ್ಗಡೆ ಆಟಾಡಿಸ್ಕೊಂಡು ತಿನ್ನಿಸ್ತಾ ಇದ್ದೀನಿ. ತಿನ್ನು ದೋಸೆ, ತಿನ್ನೋನು ದೋಸೆ ತಿನ್ನೋನು. ನೀನು ಫಸ್ಟ್ ತಿನ್ನು, ಅದು ತಿನ್ನುತ್ತೆ. ವೆರಿ ಗುಡ್. ಇದು ಅಲ್ಲಿ ಇಟ್ಬಿಡು, ಅದು ತಿನ್ನುತ್ತೆ. ಆಮೇಲೆ ಫಸ್ಟ್ ನೀನು ತಿನ್ಬಿಡು, ಆಮೇಲೆ ಅದಕ್ಕೆ ತಿನ್ಸೋಣ, ಆಯಿತಾ? ತಿನ್ನಿ. ನನ್ನ ಮಗಳು ದೋಸೆ ತಿಂತಿದ್ದಾಳೆ ಫ್ರೆಂಡ್ಸ್. ಇದಕ್ಕೂ ತಿನ್ನಿಸ್ಬೇಕಂತೆ ದೋಸೆ. ತಿನ್ನಿಸ್ಬೇಕಾ? ಹಾಯ್ ಮಾಡು ಎಲ್ಲರಿಗೂ. ಹಾಯ್, ಟೈಮ್ ಕಿಸ್ ಕೊಡು. ವೆರಿ ಗುಡ್. ಇದು 4:15 ಬಿಸಿಲು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಒಂಥರ. ಮನೇಲಿ ಬರೀ ಮೊಬೈಲ್ ನೋಡ್ಕೊಂಡು ಅವಳು ತಿನ್ಸೋಕ್ಕಿಂತ ಈ ಥರ ಹೊರಗಡೆ ಬಂದು ತಿನ್ಬಾ. ಸೊ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಿ ಇವಾಗ ಫ್ರೀ ಆದೆ. ಸೊ ಇವಾಗ ನಾನು ಪಾಪುಗೆ ಯಾಕೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ, ಡಾಕ್ಟ್ರ್ ಏನು ಹೇಳಿದ್ರು, ಸೊ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇಂಟ್ರೆಸ್ಟ್ ಇರೋದು ನೋಡಿ. ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ. ನಾವು ಹೋಗಿದ್ದು ಚಿಂತಾಮಣಿ ಹತ್ರ ಇರೋಂತಹ ನಾರಾಯಣ ಚೈಲ್ಡ್ ಕೇರ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದು ಕ್ಲಿನಿಕ್ಕು. ಸೊ ಅಲ್ಲಿಗೆ ಹೋಗಿದ್ವಿ ನಾವು. ಕ್ಲಿನಿಕಲ್ಲ, ಹಾಸ್ಪಿಟ್ಲ್ ಅದು. ಸೊ ಅಲ್ಲಿ ಚೆನ್ನಾಗಿದೆ. ನಾವು 2ನೇ ಸರಿ ಹೋಗಿರೋದಲ್ಲಿ. ಚೆನ್ನಾಗಿ ನೋಡ್ತಾರೆ, ಪರವಾಗಿಲ್ಲ. ಹಾಗೆ ತುಂಬ ಜನ ಬರ್ತಾರೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು. ಸೊ ನಾವು ಹೋದಾಗೂ ಅಷ್ಟೇ, ನಮ್ಮದು ಟೋಕನ್ ನಂಬರು 34 ಏನೋ ಇತ್ತು. ತುಂಬ ಜನ ಬಂದಿದ್ದರು. ಪಕ್ಕದಲ್ಲೇ ಸ್ಕ್ಯಾನಿಂಗ್ದು ಹಾಸ್ಪಿಟ್ಲು ಕೂಡ ಇತ್ತು. ಸೊ ನಾವು ಡಾಕ್ಟ್ರ್ ಹತ್ರ ಈ ಥರ ನನ್ನ 9th ಮಂತ್ ಪ್ರೆಗ್ನೆನ್ಸಿಯಲ್ಲೇ ಒಂದ್ಸರಿ ಹೇಳಿದರು, ಪಾಪು ಹುಟ್ಟಿದ ಮೇಲೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ. ಸೊ ಇಷ್ಟು ವರ್ಷ ಏನೂ ಮಾಡಲಿಲ್ಲ. ಒಂದು 2-3 ದಿನದಿಂದ ಪಾಪು ಹೊಟ್ಟೆ ನೋವು ಅಂತ ಇದ್ಲು. ಯಾವಾಗಲೂ ಹೊಟ್ಟೆ ನೋವು ಅಂತಾಳಲ್ಲ ಅಂತ ಅಂದ್ಬಿಟ್ಟು ಒಂದ್ಸರಿ ಇರಲಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಚಿಂತಾಮಣಿ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ಸ್ಕ್ಯಾನಿಂಗ್ ರಿಪೋರ್ಟು ಇಲ್ಲಿದೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಪಾಪುಗೆ ಕೋಲ್ಡ್ ಎಲ್ಲ ಇತ್ತು, ನನಗಿತ್ತಲ್ಲ ಅದೇ ಥರ ಅವ್ಳಿಗೂ ಕೋಲ್ಡ್ ಎಲ್ಲ ಇತ್ತು. ಜ್ವರ, ಮೈ ಬಿಸಿ ಬಂದಿತ್ತು, ಜ್ವರನೂ ಒಂದು ದಿನ ಇತ್ತು. ಆಮೇಲೆ ಹೊಟ್ಟೆ ನೋವು ಒಂದಿದ್ದಕ್ಕೆ ನಾವು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಇದೆಲ್ಲ ಹಾಸ್ಪಿಟ್ಲ್ ಬಿಲ್ಲು, ಸ್ಕ್ಯಾನಿಂಗ್ ಬಿಲ್ಲು ಇದೆಲ್ಲ. ಸೊ ಇಲ್ಲಿದೆ ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟು. 2 years ಬೇಬಿಗೆ ಸ್ಕ್ಯಾನಿಂಗ್ ಮಾಡಿ ಅಲ್ಲೆಲ್ಲರೂ ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಬೇರೆ ಲೇಡೀಸು ಆ ಥರನೇ ಇದ್ದರು ಸ್ಕ್ಯಾನಿಂಗ್ಸ್ಗೆ. ನಿಮ್ಗೆ ಸ್ಕ್ಯಾನಿಂಗ್ಸ್ ಅಂತ ನನ್ನ ಕೇಳಿದ್ರು, ನನಗೆಲ್ಲ ಪಾಪುಗೆ ಅಂತ ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಶಾಕ್ ಆದರು. ಪಾಪುಗೆ ಸ್ಕ್ಯಾನಿಂಗ್ ಏನಾಗಿದೆಯೋ ಏನೋ ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಭಯ ಪಟ್ಕೊಂಡ್ರು. ಸೊ ನೋಡಿ, ಸೊ ಇದು ಸ್ಕ್ಯಾನಿಂಗು. ಹೊಟ್ಟೆ ಎಲ್ಲ ಚೆಕ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿಬಿಟ್ಟು. ಆಮೇಲೆ ಡಾಕ್ಟ್ರು ಬಂದು ಏನು ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಮಾಡಿಸಿ, 9 ಮಂತಲ್ಲಿ ಮಾಡಿಸಿ ಅಂತ ಹೇಳಿದ್ದಕ್ಕೆ, ಅವಾಗ ಹೇಳಿದ್ದಕ್ಕೆ ಸರಿ ಮಾಡಿಸಿ ಅಂತ ಬರ್ಕೊಟ್ಟಿದ್ದಷ್ಟೇ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. ಕುಯ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಎಲ್ಲ ನಾರ್ಮಲ್ ಇದೆ ಸ್ಕ್ಯಾನಿಂಗಲ್ಲಿ. ಒಂದು ಮಾತ್ರ ಡಾಕ್ಟರ್ ಹೇಳಿದ್ದು, ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಸೊ ಅದೇನು ಅಂತ ಹೇಳ್ತೀನಿ. ಫಸ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ಕೊಂಬನ್ನಿ ಸ್ಕ್ಯಾನಿಂಗ್ ರಿಪೋರ್ಟ್ನ. ಸೊ ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟು ನೋಡಿ, ಬೇಬಿ ಕೃತಿಕ್ಷಾ ಅಂತ ಹಾಕಿದ್ದಾರೆ, 2 years. ಇದು ಹಾಸ್ಪಿಟಲ್ದು ನೇಮ್ ಕೊಟ್ಟಿದ್ದಾರೆ. ಅಂದರೆ ಪಾಪುಗೆ 2 years, ಪಾಪುಗೆ ಫಸ್ಟ್ ಟೈಮು ಈ ಥರ ಸ್ಕ್ಯಾನಿಂಗ್ ಮಾಡಿಸಿರೋದು ನನ್ನ ಮಗಳಿಗೆ. ಇನ್ನು ಯಾವುದೇ ಥರ ಸ್ಕ್ಯಾನಿಂಗ್ ಮಾಡೋ ಅಂತಹ ಪರಿಸ್ಥಿತಿ ತರೋದು ಬೇಡ ದೇವರು. ಯಾರಿಗೆ ಆಗಲಿ, ನಮ್ಮ ಮಕ್ಕಳಿಗೆಲ್ಲ, ಯಾರ ಮಕ್ಳಿಗೂ ಅಷ್ಟೇ, ಏನೂ ಪ್ರಾಬ್ಲಮ್ ಇರೋದು ಬೇಡ, ಯಾರೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೋಗೋದು ಬೇಡ. ನಮಗೆ ಭಯ ಆಗಿ ಒಂದ್ಸರಿ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸಿದ್ದು. ಸೊ ಇಲ್ಲಿ ನೋಡಿ, ಸೊ ಲಿವರ್ ಈಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ಭಾಷೆ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಅದಕ್ಕೆ MBBS ಮಾಡಬೇಕು. ಸೊ ಮೇನಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇದು ಪೋರ್ಟಲ್ ವೇನ ಏನೋ ಇದು ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಗಾಲ್ ಬ್ಲ್ಯಾಡರು ಇದು ನಾರ್ಮಲ್ಲು.
ಸೊ ಎಲ್ಲ ನಾರ್ಮಲ್ಲು ವಿಷುವಲ್ ಅಂತ ಕೊಟ್ಟಿದ್ದಾರೆ, ಎಲ್ಲ ನಾರ್ಮಲ್ ಇದೆ ನೋಡಿ, ಎಲ್ಲ ನಾರ್ಮಲೇ ಇದೆ. ಸೊ ಒಂದು ಯಾವುದೋ ಹೇಳಿದ್ರು ಡಾಕ್ಟ್ರು. ಸೊ ಇಂಪ್ರೆಷನು ಓಕೆ, ಎಲ್ಲ ನಾರ್ಮಲ್ ಇದೆ. ಡಾಕ್ಟ್ರ್ ಏನು ಹೇಳಿದ್ರು ಅಂತ ಹೇಳ್ತೀನಿ ನಾನು. ಮತ್ತು ಸ್ಕ್ಯಾನಿಂಗಲ್ಲಿ ಮಾಡಿಸಿರೋದು ನೋಡಿ ಪಾಪೆ. ಸೊ ಹೊಟ್ಟೆ ಒಳಗಡೆ ಏನೇನಿದೆ, ಲಿವರ್ ಹೇಗಿದೆ, ಹೇಗೆ ಫಂಕ್ಷನ್ ಆಗಿದೆ, ಎಲ್ಲ ಥರ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಮಾಡಿ. ಸೊ ಸ್ಕ್ಯಾನಿಂಗ್ ರೂಮ್ಗೆ ಪಾಪನ ಕರ್ಕೊಂಡು ಹೋದಾಗ ನಿಜವಾಗ್ಲೂ ಭಯ ಪಟ್ಬಿಟ್ಲು. ಅವಳಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಅವಳಿಗೆ ಏನೂ ಗೊತ್ತಿರಲಿಲ್ಲ ಪಾಪ, ಎಲ್ಲಿಗೆ ಬಂದಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ ಅವಳಿಗೆ. ಏನಿದ್ರು ಆಟ ಆಡ್ಕೊಂಡಿರ್ಬೇಕು ಅಂತಿದ್ದವಳು ಅವಳು. ಸ್ಕ್ಯಾನಿಂಗ್ ರೂಮ್ ಎಲ್ಲ ನೋಡಿ ಭಯ ಪಟ್ಬಿಟ್ಲು. ಆಮೇಲೆ ಆ ಡಾಕ್ಟ್ರು ಅವರು ಹೊಟ್ಟೆಗೆಲ್ಲ ಚೆಕ್ ಮಾಡಿ ಅಸಲು ಇರಲೇ ಇಲ್ಲ, ಬೆಡ್ ಮೇಲೆ ಮಲಗಲೇ ಇಲ್ಲ. ಆಮೇಲೆ ನಾನೇ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವಳಿಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು. ಆ ಜೆಲ್ಲೆಲ್ಲ ಹಾಕ್ತಾರಲ್ಲ ಅದಕ್ಕೆಲ್ಲ ತುಂಬ ಭಯಪಟ್ಲು, ಏನೋ ಮಾಡ್ತಿದ್ದಾರೆ ಅಂತ ಎಲ್ಲ ತುಂಬ ಭಯಪಟ್ಬಿಟ್ಲು ನನ್ನ ಮಗಳು. ಸೊ ಕೊನೆಗೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಆಮೇಲೆ ಒಂದು 10-15 ನಿಮಿಷಕ್ಕೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಬಿಟ್ರು. ಅದಾದಮೇಲೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋದ್ವಿ. ಡಾಕ್ಟ್ರ್ ಏನು ಹೇಳಿದ್ರು ನೋಡಿಬಿಟ್ಟು ಅಂತಂದರೆ, ನಾರ್ಮಲ್ ಆಗಿದೆ, ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ. ಬಟ್ ಹೊಟ್ಟೆಲಿ ಪಾಪು ಹೊಟ್ಟೆಲಿ ಗಡ್ಡ ಇದೆ, ಅದು ಶೀತ ಗಡ್ಡೆ ಅಂತ ಹೇಳ್ತಾರಂತೆ. ಎಲ್ಲರಿಗೂ ಗಂಟ್ಲಿಗೆ ಬರುತ್ತಂತೆ, ಅದು ಪಾಪು ಹೊಟ್ಟೆಲಿದೆ ಶೀತಗಡ್ಡೆ. ಅದು ಸದ್ಯಕ್ಕೇನು ತೊಂದರೆ ಇಲ್ಲ, ಬಟ್ ಅದನ್ನು ಸರಿ ಮಾಡ್ಕೊಬೇಕು, ಇಲ್ಲಾಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಒಂದು ಕ್ಷಣಕ್ಕೆ ಭಯ ಆಯಿತು. ಆಮೇಲೆ ಏನು ತೊಂದರೆ ಇಲ್ಲ, ಭಯ ಪಡಬೇಡಿ ಅಂತ ಅವರೇ ಹೇಳಿದ್ರು. ಆಮೇಲೆ ಅದಕ್ಕೆ ಟಾನಿಕ್ ಕೊಟ್ಟಿದ್ದಾರೆ. ಈ ಟಾನಿಕ್ನ ಖಂಡಿತ ಡೈಲಿ ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಆಮೇಲೆ ಔಟ್ಸೈಡ್ ಫುಡ್ಡು ಏನು ಕೊಡಬೇಡಿ, ಬೇಕ್ರಿ ಫುಡ್ ಆಗಲಿ, ಈ ಚಾಕ್ಲೇಟು, ಐಸ್ ಕ್ರೀಮು ಯಾವುದು ಏನು ಕೊಡಬೇಡಿ ಅಂತ ಹೇಳಿದ್ರು. ನನ್ನ ಹಸ್ಬೆಂಡು ಇದ್ದರು, ನನ್ನ ಹಸ್ಬೆಂಡ್ ಮುಖ ನೋಡಿದೆ. ಅವರು ಸರಿ ಆಯಿತು, ಇನ್ನೇನು ಹೇಳೋಕ್ಕಾಗಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟು ಅವರೇ ಒಂದು ಸ್ವಲ್ಪ ದಿನ ಏನು ತಂದು ಕೊಡ್ತಾ ಇರಲಿಲ್ಲ. ಅವಳು ಇಷ್ಟಪಡ್ತಾಳೆ ಅಂತ ಅಂದ್ಬಿಟ್ಟು ಅವಾಗ ಅವ್ಳು ಕೊಡ್ತಾಯಿದ್ರು. ಇಲ್ಲ ಹೊರಗಡೆ ಎಲ್ಲಾದರೂ ಕರ್ಕೊಂಡೋದಾಗ ಕಂಪಲ್ಸರಿ ಅವ್ಳು ಕೊಡಿಸ್ಲೇಬೇಕಾಗಿತ್ತು. ದಿನ ಏನು ಕೊಡಿಸ್ತಾ ಇರಲಿಲ್ಲ ಪಾಪಗೆ. ಸೊ ಔಟ್ಸೈಡ್ ಫುಡ್ಡೆಲ್ಲ ಕಟ್ ಮಾಡಬೇಡಿ, ಮನೆಯಲ್ಲೇ ಹೆಲ್ತಿ ಫುಡ್ ಕೊಡಿ. ಹಣ್ಣುಗಳು, ತರಕಾರಿಗಳು ಎಲ್ಲ ತಿನ್ನಿಸಿ, ನಾರಿನಂಶ ಜಾಸ್ತಿ ತಿನ್ನಿಸಿ, ಆವಾಗ ಎಲ್ಲ ಸರಿ ಹೋಗುತ್ತೆ. ಹೊಟ್ಟೆಲಿರೋದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದನ್ನು ಎಲ್ಲ ಚೆನ್ನಾಗಿ ಊಟ ಮಾಡಿಸಿದ್ರೆ, ಹೆಲ್ತಿ ಫುಡ್ ಕೊಟ್ಟರೆ ಖಂಡಿತ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಡಾಕ್ಟರು. ಪಾಪು ಹಣ್ಣು ತರಕಾರಿ ಎಲ್ಲ ತಿಂತಾಯಿದ್ಲು, ಬಟ್ ಅದಕ್ಕಿಂತ ಜಾಸ್ತಿ ಹಾಲು ಕುಡಿತಾಯಿದ್ಲು. ಆಮೇಲೆ ಯಾವಾಗಾದರೂ ಔಟ್ಸೈಡ್ ಫುಡ್ನ ಮಾತ್ರ ಜಾಸ್ತಿ ಇಷ್ಟಪಟ್ಟು ತಿಂತಾಯಿದ್ಲು. ಆಮೇಲೆ ಡಾಕ್ಟರ್ ಚೆನ್ನಾಗಿ ನೀರು ಕುಡಿಸಿ, 2-3 ಲೀಟ್ರ್ ನೀರು ಕುಡಿಬೇಕು ಮಗು ಅಂತ ಹೇಳಿದ್ರು. ನನ್ನ ಮಗಳು ಎಷ್ಟು ಬಲವಂತ ಮಾಡಿ ಕುಡಿಸಿದ್ರು ಕೂಡ ಒಂದು ಅರ್ಧ ಲೋಟ ನೀರು ಕುಡಿತಾ ಇರಲಿಲ್ಲ ನನ್ನ ಮಗಳು. ಸಮ್ಮರಲ್ಲಿ ತುಂಬ ಚೆನ್ನಾಗಿ ನೀರು ಕುಡಿತಾಯಿದ್ಲು. ಇವಾಗ ಈ ಚಳಿಗಾಲ ಆ ಥರ ಬರ್ತಾರೆ, ಅದಕ್ಕೆ ಈ ಚಳಿಗೆ ಅಸಲು ಅವ್ಳು ನೀರು ಕುಡಿಯೋಕ್ಕೆ ಹೋಗಲ್ಲ. ಬಟ್ ಹಾಲೇ ಜಾಸ್ತಿ ಕುಡಿತಾಳೆ. ಸೊ ಒಟ್ಟಿನಲ್ಲಿ ಡಾಕ್ಟ್ರ್ ಹೇಳಿದ್ದು ನೀರಿನ ಅಂಶ ಇರೋದು ಜಾಸ್ತಿ ಹೋಗಬೇಕು ಅಂತ. ಇನ್ಮೇಲೆ ಮನೇಲೇ ಏನಾದರೂ ಜ್ಯೂಸು, ಫ್ರೂಟ್ಸಲ್ಲಿ ಏನಾದರೂ ಜ್ಯೂಸ್ ಅವೆಲ್ಲ ಮಾಡಿಕೊಡ್ತೀನಿ, ಕುಡಿತಾಳೆ ಅದಾದರೂ. ಸೊ ಈ ಥರ ಹೇಳಿದ್ರು. ನೋಡಿ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಹಾಸ್ಪಿಟ್ಲಿಗೆ ಹೋದರೆ ಈ ಥರ, ಅದು ಬೇರೆ ದೂರ ಇದೆ, ಇಲ್ಲಿಂದ ಹೋಗೋಕ್ಕೆ ಖರ್ಚಾಗುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಿಲ್ಲಂದ್ರೂ ಕೂಡ ಮಕ್ಕಳಿಗೆ ನೋಡಿ ಎಷ್ಟು ಕೊಡ್ತಾರೆ ಅಂದರೆ, ಈ ಮೆಡಿಸಿನ್ಸ್ ಒಂದೆಲ್ಲ ಏನು 10-20 ರೂಪಾಯಿಗೆ ಯಾವುದೂ ಬರೋಲ್ಲ ಈ ಮೆಡಿಸಿನ್ಸು. ಎಲ್ಲ 200-300 ಆಗೋದು. ಬಟ್ ನಾವು ದುಡ್ಡು ಮುಖ ನೋಡ್ಕೊಂಡಿದ್ರೆ ಖರ್ಚಾಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಇದ್ದರೆ ಮಕ್ಳಿಗೆ ಕಷ್ಟ ಆಗುತ್ತೆ ಆಮೇಲೆ ಮುಂದಕ್ಕೆ. ಸೊ ನೋಡಿ, ನಾವು ಒಂದು ಔಟ್ಸೈಡ್ ಫುಡ್ಡು ಒಂದು 30 ರೂಪಾಯಿ 40 ರೂಪಾಯಿ ಇರುತ್ತೆ, ಅದನ್ನು ಮಕ್ಳು ಇಷ್ಟಪಡ್ತಾ ಇದ್ದಾರೆ ಅಂತ ಕೊಡಿಸ್ಬಿಡ್ತೀವಿ. ಆಮೇಲೆ ಏನಾದರೂ ಪ್ರಾಬ್ಲಮ್ ಅಂದರೆ ನೋಡಿ ಈ ಥರ 1000 ರೂಪಾಯಿ ಸಾವಿರಗಳು ಖರ್ಚು ಮಾಡಿ ಮೆಡಿಸಿನ್ ತರಬೇಕು. ಅದಕ್ಕಿಂತ ಹೆಚ್ಚು ದುಡ್ಡು ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳಂತೂ ಇದು ಕುಡಿಯೋದೇ ಇಲ್ಲ. ಇದು ಯಾವುದೋ ಒಂಚೂರು ಬಾಯಲ್ಲಿ ಇಟ್ಕೊಳ್ಳಲ್ಲ. ಮಧ್ಯಾಹ್ನ ನನಗೆ ಪಾಪುಗೆ ಸಿರಪ್ ಹಾಕ್ಸೋ ಅಷ್ಟೊತ್ತಲ್ಲಿ ನನ್ನ 3 ಲೋಕ ತೋರಿಸ್ಬಿಟ್ಲು, ಓಡ್ತಾಳೆ, ಇರೋದೇ ಇಲ್ಲ. ನಾನು ಅಲ್ಲಿಗೂ ಕೈ ಕಾಲು ಎಲ್ಲ ಕಟ್ಟಿ ಅವಳಿಗೆ ಸಿರಪ್ ಹಾಕಿದ್ರು ಕೂಡ ಬಾಯಿ ತೊಗೊಳ್ತಾ ಇದ್ದಾಳೆ. ಎರಡು ಸರಿ ಹಾಕಿದ್ದೀನಿ ಪಾಪುಗೆ ಸಿರಪ್ ಹೇಳಬೇಕು ಅಂತಂದರೆ. ಏನು ಇರ್ತಾನೆ ಇಲ್ಲ ನನ್ನ ಮಗಳು, ಕುಡಿಯೋದೇ ಇಲ್ಲ. ಈ ಸಿರಪ್ ಔಷಧಿಗಳು ನೀವೇನೇ ಕೊಟ್ಟರು ಕುಡಿಯೋದಿಲ್ಲ. ಅದ್ರ ಬದಲು ನಾವು ಹೊರಗಡೆಯಿಂದ ಏನು ಕೊಡಿಸ್ತೀರ ಇದ್ದರೆ ಸಾಕು. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದೇ ಬೇಡ ಅನಿಸ್ಬಿಡುತ್ತೆ. ಹೊರಗಡೆ ಹೋದಾಗನೇ ಅವುಗಳೆಲ್ಲ ನೋಡ್ತಾರೆ, ಇಷ್ಟಪಡ್ತಾರೆ, ಬೇಕು ಅಂತ ಹಠ ಮಾಡ್ತಾರೆ. ಇನ್ನು ಪಬ್ಲಿಕಲ್ಲಿ ಮಕ್ಕಳನ್ನ ಹೊಡಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ಅವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲ, ಗದ್ರೋಕ್ಕಾಗಲ್ಲ. ಇನ್ನು ಅವ್ರು ಹಳ್ಳಿ ಬಿಡು ಅಂತಲೂ ಬಿಡೋಕ್ಕಾಗಲ್ಲ. ಆ ಟೈಮಲ್ಲಿ ಚಾಯ್ಸ್ ಅಂದರೆ ಅದೇ, ಏನಾದರೂ ಒಂದು ಚಿಕ್ಕದಾಗಿ ಕೊಡಿಸ್ಕೊಟ್ಬಿಡ್ಬೇಕು. ಸೊ ಅದಕ್ಕೆ ಹೇಳೋದು, ಇದ್ಮೇಲೆ ಯಾವುದು ಔಟ್ಸೈಡ್ ಫುಡ್ ಕೊಡೋಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ, ಹೆಲ್ತಿ ಫುಡ್ಡೇ ಕೊಡೋದು ಬೆಸ್ಟು. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ, ಇನ್ನು ತರೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಏನೂ ತರಕ್ಕೆ ಹೋಗಬೇಡಿ, ಇನ್ನೂ ಬೇಕಾದರೆ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪುಗಳು ಚೆನ್ನಾಗಿ ಕೊಡೋಣ, ತೊಗೊಂಬನ್ನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂದರು. ಸೊ ಫ್ರೆಂಡ್ಸ್, ಇದಾಗಿತ್ತು
ರಿಪೋರ್ಟು. ಪಾಪು ಹೊಟ್ಟೆಯಲ್ಲಿ ಶೀತ ಗಡ್ಡೆ ಇದೆ ಅಂದಿದ ತಕ್ಷಣ ಒಂದು ಸ್ವಲ್ಪ ಬೇಜಾರಾಗೋಯಿತು. ಆದರೂ ನೋಡಿ, ಅದು ಹೊಟ್ಟೆಲಿ ಏನೇ ಗಡ್ಡೆ ಇದ್ದರೂ ಬೆಳೆಯುತ್ತೆ. ಅದು ಹಾಗೆ ಇರೋದಿಲ್ಲ ಹೊಟ್ಟೆಲಿ ಗಡ್ಡೆ ಇದ್ದರೆ. ಸೊ ಅದು ಇನ್ನೂ ದೊಡ್ಡದಾಯ್ತು ಅಂದರೆ ತುಂಬಾ ಕಷ್ಟ. ಆಮೇಲೆ ಏನು ಒಂದು ತುತ್ತು ಊಟನೂ ಮಾಡೋದಿಲ್ಲ ಮಕ್ಕಳು. ಏನಾದರೂ ಹೊಟ್ಟೆಲಿ ಏನಾದರೂ ಗಡ್ಡೆ ಇತ್ತು ಅಂದರೆ ಅದು ತುಂಬ ಬೆಳೆದ್ಬಿಡುತ್ತೆ. ಆವಾಗ ಇನ್ನೂ ತುಂಬ ಕಷ್ಟ ಆಗುತ್ತೆ. ಆವಾಗ ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ ಹೊಟ್ಟೆಲಿ ಏನಾದರೂ ಗಡ್ಡೆ ಇದ್ದು ದೊಡ್ಡದಾಗ್ಬಿಟ್ರೆ. ಅದನ್ನು ಇವಾಗೇ ಕರಗಿಸೋದೇ ಬೆಸ್ಟ್. ಯಾರು ಏನು ಕೊಡೋಕ್ಕೆ ಹೋಗಬೇಡಿ ಔಟ್ಸೈಡ್ ಫುಡ್ ಮಕ್ಕಳಿಗೆ. ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದು. ಆ ಟೈಮ್ಗೆ ಅವ್ರು ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ ಅಂತ ಕೊಟ್ಬಿಟ್ರೆ ಆಮೇಲೆ ಲೈಫ್ ಲಾಂಗ್ ಒದ್ದಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್, ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ. ಇನ್ನು ಈ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ, ಯಾರೂ ಮಾಡೋಕ್ಕೆ ಹೋಗೋದು ಬೇಡ. ಮಕ್ಳು ಇಂಪಾರ್ಟೆಂಟ್ ಅಲ್ವಾ. ಆಮೇಲೆ ಇನ್ನೊಂದು ಹಾಸ್ಪಿಟ್ಲಲ್ಲಿ ಪಾಪುನೆಲ್ಲ ಚೆಕ್ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡು ಸರಿ ನಾನು ಮೆಡಿಕಲಲ್ಲಿ ಇದೆಲ್ಲ ತೊಗೊಂಡ್ರು, ಮೆಡಿಸಿನ್ ಎಲ್ಲ ತೊಗೊಂಡ್ರು. ಆಮೇಲೆ ಯಾವಾಗ ಕೊಡಬೇಕು ಅನ್ನೋದನ್ನ ಬರ್ಸ್ಕೊಂಡ್ಬರ್ತೀನಿ, ನೀನು ಪಾಪುನ ಕರ್ಕೊಂಡು ಹೊರಗಡೆ ಇರೋಗು, ಕಾರ್ ಹತ್ರ ಇರೋಗು ಅಂತ ಹೇಳಿದ್ರು. ಸರಿ ಅಂತ ಪಾಪುನ ಕರ್ಕೊಂಡು ಬಂದುಬಿಟ್ಟೆ ನಾನು. ಆಮೇಲೆ ಕರ್ಕೊಂಡು ಬಂದಮೇಲೆ ಮತ್ತೆ ನನ್ನ ಹಸ್ಬೆಂಡೇ ಬಂದರು. ನೀನೇ ಬರಬೇಕಂತೆ, ಬಾ, ಅವ್ರು ಹೇಳ್ತಾ ಇದ್ದಾರೆ ನೀವು ಮನೇಲಿ ಎಲ್ಲಿರ್ತೀರಾ, ಹೊರಗಡೆ ಹೋಗಿರ್ತೀರಾ, ಮನೇಲಿರೋದು ನಿಮ್ಮ ವೈಫೇ ಅಲ್ವಾ, ಮಗು ತಾಯಿನೇ ಅಲ್ವಾ ಮನೇಲಿರೋದು, ಸೊ ಮಗು ತಾಯಿ ಬರಬೇಕು, ಆ ಮಗು ತಾಯಿಗೆ ಹೇಳೋದು ಅಂತ ಅಂದ್ಬಿಟ್ಟು ನನ್ನ ಕರೆದ್ರೆ ನಾನು ಹೋಗಿದ ತಕ್ಷಣ ನನಗೆ ಬೈದರು. ಏನಮ್ಮ ಗೊತ್ತಾಗಲ್ವಾ, ಹೋಗ್ಬಿಟ್ಟಿದ್ಯಾ, ಒಂದು ಸ್ವಲ್ಪ ಇದನ್ನು ಬರೆಸ್ಕೊಂಡು ಮೆಡಿಸಿನ್ ಎಲ್ಲ ತೊಗೊಂಡೋಗ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈದರು. ನಾನು ಏನು ಮಾಡೋಕ್ಕಾಗುತ್ತೆ, ನನ್ನ ಹಸ್ಬೆಂಡ್ ಮಾತು ಕೇಳಲ್ಲ, ಇಲ್ಲ ಅವ್ರ ಮಾತು ಕೇಳಲ್ಲ. ಏನೋ ಮಗುನೂ ಹಠ ಮಾಡ್ತಾಯಿತ್ತು ಅಂತ ಹೊರಗಡೆ ಕರ್ಕೊಂಡೋದೆ. ನಾನಂತ ಅವ್ರಿಗೆ ಏನೂ ಹೇಳಿಲ್ಲ. ಅವರಂತೂ ನನಗೆ ಅರ್ಥ ಆಯಿತು, ಅವ್ರು ಕನ್ಸರ್ನಿಂದ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಅವ್ರಿಗೇನು ಏನು ಅನ್ನಕ್ಕೆ ಹೋಗಿಲ್ಲ, ಬೈದು ಇಲ್ಲ. ಸೈಲೆಂಟಾಗಿ ಸುಮ್ಮನೆ ಅವ್ರು ಬೈತಾರ, ದೊಡ್ಡವರು ಬೈಲಿ ಬಿಡು ಅಂತಾರ ಅನ್ನಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅಂದರೆ ಆ ವ್ಯಕ್ತಿ ಅವರು ಇದಾರಲ್ಲ, ಅವರು ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ಯಾಕಂದರೆ ಇದು ನೋಡಿ, ಇದೆಲ್ಲ ಬರ್ಕೊಟ್ಟು ಒಂದು 3 ml ಹಾಕಬೇಕು, ಇದು ಕೋಲ್ಡ್ದು ಯಾವಾಗ ಹಾಕಬೇಕು ಅಂತ ತುಂಬ ಚೆನ್ನಾಗಿ ಬರೆದು ಹೇಳಿದ್ರು. ನೀನೇ ಓದಮ್ಮ ಅಂತೆಲ್ಲ ಹೇಳಿದ್ರು. ಅವರು ವರ್ಕಲ್ಲಿ ಸಿನ್ಸಿಯಾರಿಟಿ ತುಂಬ ಇಷ್ಟ ಆಯಿತು. ಬೈದರೂ ಪರವಾಗಿಲ್ಲ, ಬೈಸ್ಕೊಬೋದು ಅಂತವ್ರ ಹತ್ರ. ಪಾಪ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ಸೊ ಕೆಲವೊಂದು ಟೈಮಲ್ಲಿ ನಾವು ನಮಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ, ನಮ್ಮ ಫ್ಯಾಮ್ಲಿಗೋಸ್ಕರ ಕೆಲವೊಂದು ಟೈಮಲ್ಲಿ ಯಾರು ಬೈದರೂ ಬೈಸ್ಕೊಬೇಕಾಗುತ್ತೆ, ಆದರೂ ಅನ್ನಿಸ್ಕೊಬೇಕಾಗತ್ತೆ. ಯಾಕಂದರೆ ನಮ್ಮ ಫ್ಯಾಮ್ಲಿಗಿಂತ ಅವ್ರ ಹತ್ರ ಅನ್ನಿಸ್ಕೊಳ್ಳೋದೇನು ಜಾಸ್ತಿ ಏನಲ್ಲ ಬಿಡಿ ಅದಕ್ಕೇನು. ಸೊ ಅವ್ರೇನೋ ಹೇಳಿದ್ದಕ್ಕೆ ಅದೇನು ಬೇಜಾರು ಪಡ್ಕೊಂಡು, ಬಟ್ ಅವರು ಇಷ್ಟು ಕ್ಲಿಯರಾಗಿ ಚೆನ್ನಾಗಿ ಹೇಳಿದ್ರು. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾವಾಗ ಕೊಡಬೇಕಂತ ಮೆಡಿಸಿನ್ ಬರೆದು ಅದ್ರ ಮೇಲೆ ಬರೆದು ಕರೆಕ್ಟಾಗಿ ಹೇಳ್ತಾಯಿದ್ರು ಪಾಪ. ಸೊ ಓಕೆ, ಒಂದೊಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಅಂತ ನಾವು ಖುಷಿ. ಇದನ್ನು ಮಗು ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಅವಳು ಸರಿ ಹೋಗ್ಬಿಟ್ರೆ ಸಾಕು, ಎಲ್ಲ ಬ್ಲೆಸ್ ಮಾಡಿ. ಸೊ ನನ್ನ ಮಗಳು ಬಂದಳು, ಹೊರಗಡೆ ಹೋಗಿದ್ಲು ವಾಕಿಂಗ್ಗೆ. ಸೊ ಇನ್ನು ಅವಳನ್ನ ಆಟ ಆಡಿಸ್ಬೇಕು. ಸೊ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.